ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾರ್ತಿಕ ಕಡೆ ದಿನ, ಅದಕ್ಕೋಸ್ಕರ ನಾವು ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. ಇವತ್ತು ಅಲ್ಲೆಲ್ಲ ದೀಪ ಎಲ್ಲ ಚೆನ್ನಾಗಿ ಹಚ್ಬಿಟ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿರ್ತಾರೆ. ಮತ್ತು ಅಲ್ಲಿ ಹರಸೇವೆ ಕೂಡ ಇರುತ್ತೆ. ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಯಾರು ಮಿಸ್ ಮಾಡ್ದಲೇ ವಾಚ್ ಮಾಡಿ. ಜನ ನೋಡಿ, ಸಂಜೆ ಟೈಮು ಆಲ್ರೆಡಿ 7:30 ಆದರೂ ಎಷ್ಟು ಜನ ಇದ್ದಾರೆ ಇಲ್ಲಿ. ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಇಲ್ಲಿ ಪ್ರತಿ ಸೋಮವಾರ, ಶುಕ್ರವಾರ, ಶನಿವಾರ ದೇವ್ರ ಏಳಿಗೆ ಇರುತ್ತೆ. ಭಕ್ತಾದಿಗಳು ತಮ್ಮ ಏನಾದರೂ ಬೇಡಿಕೆ ಇಟ್ಕೊಂಡು ಈ ದೇವಸ್ಥಾನಕ್ಕೆ 3 ಶನಿವಾರ ಬಂದು ಎಳ್ಳು ಬತ್ತಿ ಹಚ್ಚಿ ಪ್ರದಕ್ಷಿಣೆ ಹಾಕಿ ಹೋದರೆ ಅವ್ರ ಬೇಡಿಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಒಂದು 4-5 ವರ್ಷಗಳ ಹಿಂದೆ ಇದು ಜಸ್ಟ್ ಒಂದು ಮರದಡಲಿ ಇಟ್ಟು ಪೂಜೆ ಮಾಡ್ತಿದ್ದಂಥ ದೇವರು ಇವತ್ತು ಇಷ್ಟು ದೊಡ್ಡದಾಗಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿಸ್ಕೊತಾ ಇದೆ ಅಂದರೆ ಅದಕ್ಕೆ ಶನಿಮಹಾತ್ಮನೇ ಕಾರಣ. ಫ್ರೆಂಡ್ಸ್, ಈ ದೇವಸ್ಥಾನ ಆಲ್ಮೋಸ್ಟ್ ಅಲ್ಲೆಲ್ಲ ಕಟ್ಟಿದ್ದಾರೆ. ಬಟ್ ಹೊರಗಡೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದೆಷ್ಟು ಕಂಬಗಳೆಲ್ಲ ಇದೆ. ಫುಲ್ಲು ಇಲ್ಲೇ ಒಂದು ಮದುವೆ ಮಾಡೋ ಥರ ಛತ್ರ ಥರನೂ ಇದೆ. ಸೊ ಆ ಥರ ಇಂಟೆನ್ಷನ್ ಇಟ್ಕೊಂಡು ಈ ದೇವಸ್ಥಾನನ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಆ ಇಂಪ್ರೂವ್ ಮಾಡೋದಕ್ಕೆ ಬಡ್ಜೆಟ್ ಇದು ಸ್ಟಾರ್ಟಿಂಗು 2 crores ಅಂತ ಹೇಳಿದರು. ಆ 2 crores ಎಲ್ಲ ಭಕ್ತಾದಿಗಳಿಂದ ಬಂದಿರೋ ದುಡ್ಡೇ ಆಗಿದೆ. ಎಲ್ಲ ಅವ್ರ ಇಚ್ಛೆಯಿಂದ ಕೊಟ್ಟಿರೋ ದುಡ್ಡು. ಇವಾಗ ಅವ್ರ ಮನಸ್ಸಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಅವರು ಅಮೌಂಟನ್ನು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಸೊ ಗೈಸ್, ನಾನು ಆಲ್ರೆಡಿ ಹೇಳ್ದಾಗೆ ದೇವರು ಹೇಳಿಕೆ ಹೇಳುತ್ತೆ ಅನ್ನಲ್ವಾ. ಸೊ ಇಲ್ಲಿ ಭಕ್ತಾದಿಗಳು ತಮ್ಮ ಕಷ್ಟಗಳು ಅಥವಾ ಏನಾದರೂ ಬೇಡಿಕೆಗಳನ್ನು ಇಟ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಬಂದು ಇಲ್ಲಿ ಕೂತ್ರೆ ಅಂದರೆ ಸೋಮವಾರ, ಶುಕ್ರವಾರ, ಶನಿವಾರ, ಅಮಾವಾಸ್ಯೆ, ಪೌರ್ಣಮಿ ದಿನ ಹೇಳಿಕೆ ಹೇಳುತ್ತೆ. ಸೊ ಅವ್ರ ಕಷ್ಟ ಅಥವಾ ಬೇಡಿಕೆಗಳನ್ನು ಮನಸ್ಸಲ್ಲಿ ಬೇಡ್ಕೊಂಡು ಕೂತ್ಕೊಂಡ್ರೆ ದೇವರು ಒಂದು ಪರಿಹಾರ ನೀಡುತ್ತೆ ಅನ್ನೋ ನಂಬಿಕೆ ಇಲ್ಲಿನ ಜನಕ್ಕೆ ಇದೆ. ಸೊ ನಾವು ಕೂಡ ಅದೇ ಪಾಲಿಸ್ತೀವಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ದೀಪ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲ ಭಕ್ತಾದಿಗಳೆಲ್ಲ ಮಧ್ಯಾಹ್ನನೇ ಬಂದುಬಿಟ್ಟು ದೀಪ ಅರೇಂಜ್ ಎಲ್ಲ ಮಾಡಿದರು. ಸೊ ರಾತ್ರಿ ಒಂದು 7 o'clockಗೆ ಎಲ್ಲರೂ ಅಟ್ ಎ ಟೈಮು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ದೀಪನ ಹಚ್ಚೋದಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇನ್ನು ನಾವು ಹಚ್ತಾ ಇದ್ದೀವಿ. ಚಿಂಟು ಅಂತೂ ಈಗ ತಾನೇ ಮಲಗಿಬಿಟ್ಟು ಎದ್ದು ಬಂದಿದ್ದ. ನನಗೆ ದೀಪ ಹಚ್ಚೋದಕ್ಕೆ ಬಿಡಲಿಲ್ಲ. ಎಷ್ಟು ಹಠ ಮಾಡ್ತಾ ಇದ್ದ. ಕೆಳಗಡೆ ಇಳಿ ಅಂದ್ರೂ ಇಳಿತಿಲ್ಲ. ನಾನು ಹೆಂಗೆ ದೀಪ ಹಚ್ಚಲಿ ಹೇಳ್ತಾರೆ ನೋಡಿ. ಇಟ್ಕೊಂಡು ನನ್ನ ದೀಪ ಎಲ್ಲಿಂದ ನಮ್ಮ ಅತ್ತೆ ಹಚ್ತಾ ಇದ್ದಾರೆ. ಅದಕ್ಕೆ ಇಲ್ಲೆಲ್ಲ ಫುಲ್ ಹಚ್ಚ ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಹಚ್ಬಿಟ್ರು. ಈಗ ದೀಪ ಹಚ್ಚಿದೆಲ್ಲ ಆಯಿತು. ಬನ್ನಿ ಯಾವ ರೀತಿ ಇದೆ ತೋರಿಸ್ತೀನಿ, ಎಷ್ಟು ಜನ ಬಂದಿದ್ದಾರೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇವಾಗ ದೀಪ ಎಲ್ಲ ಹಂಚ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡೆ ಬಂದರೆ ಎಷ್ಟು ದೊಡ್ಡದು ನೋಡಿ. ಕಾಯಿ ಹೊಡೆದ್ಬಿಟ್ಟು ಮಾಡಿದ್ದಾರೆ. ಎಷ್ಟು ದೊಡ್ಡ ಕಾಯಿಲೆಲ್ಲ ಹೋಗ್ಬೇಕು ಗೊತ್ತಾಗ್ತಾನೆ ಇಲ್ಲ.
ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಬೆಣ್ಣೆ ಅಲಂಕಾರ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಸತೀಶ್ ಇವಾಗ ಬಂದರು. ಆಗ್ಲಿಂದ ಹತ್ತಿದನು, ಯಾಕೋ ಗೊತ್ತಿಲ್ಲ. ಬಾಳೆಹಣ್ಣು ಬೇಕಂತೆ ನೋಡು. ದೇವಸ್ಥಾನಕ್ಕೆ ಬಂದಮೇಲೆ ಬಾಳೆಹಣ್ಣು ಕೇಳದ. ಬಾ, ಲಕ್ಷಕ್ಕಿಂತ ಜಾಸ್ತಿನೇ ಇದ್ದಾವೆ ದೀಪೋತ್ಸವ ಇವತ್ತು. ಸತೀಶ್, ಮಂಗಳಾರತಿ ಈ ಕಡೆ, ಆ ಕಡೆ ಮಂಗಳಾರತಿ, ಆ ಕಡೆ ಹೋಗಿ. ನಾವಾಗಲೇ ತಗೊಂಡ್ವಿ. ಮಂಗಳಾರತಿ ತಗೊಳ್ಳೋದಕ್ಕೆ ಬಂದ್ವಿ. ಇದು ಎಷ್ಟು ಕ್ಯೂ ಇದೆ ನೋಡಿ. ಊಟಕ್ಕೂ ಕೂಡ ಎಕ್ಸ್ಪೆಕ್ಟೆಡ್ ಆಗಿ ದಿವ್ಯಾ ಅವರು ಬಂದಿದ್ದಾರೆ ನೋಡಿ. ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದಾರೆ. ಅಪ್ಪ ಚೇರ್ ಖುಷಿಯಾಗಿದ್ದಾನೆ. ಇವಾಗ ಹ್ಯಾಪಿ ಆಗಿದೆಯಾ? ಇಷ್ಟೊತ್ತು ಏನಾಗಿತ್ತು? ದಿವ್ಯಾ ಅವರು ಬಂದಿದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಇದು ಈ ದೇವನಕೆರೆ ನಮ್ಮೂರಿಗೆ ಹತ್ರ ಇರೋದು. ಇವರು ನಮ್ಮತ್ತೆ ಅವರೆಲ್ಲ ಬಂದಿದ್ರು. ಬೇಡ ಬಂದ್ಬಿಟ್ವಿ. ನಾನು ಬೈಕಲ್ಲಿ ಬಂದೆ, ನಾನು ಸತೀಶು. ಇವಾಗ ಋತ್ವಿನ ಕಾರಲ್ಲಿ ಬರ್ತಾ ಇದ್ದಾನೆ. ಸಖತ್ತು ಥಂಡಿ, ಚಳಿ ಆಯಿತು. ನಂಗೆ ಕೆಲಸ ಮತ್ತು ಮೀಟಿಂಗ್ ಮಿಸ್ ಆಗಿಬಿಟ್ಟಿದೆ, ಅದಕ್ಕೆ ಲಾಗಿನ್ ಆಗೋಣ ಅಂತ ಬೇಗ ಬಂದುಬಿಟ್ಟೆ.